ಪ್ರೇಮಾನಂದ್ ಜಿ ಮಹಾರಾಜ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಶ್ರೀ ಹಿಟ್ ಪ್ರೇಮಾನಂದ್ ಗೋವಿಂದ್ ಶರಣ್ ಜಿ ಮಹಾರಾಜ್ ಅವರು ಭಾರತೀಯ ಹಿಂದೂ ಆಧ್ಯಾತ್ಮಿಕ ಗುರು, ಸಂತ ಮತ್ತು ತತ್ವಜ್ಞಾನಿ. ಅವರು ರಾಧಾಕೃಷ್ಣನ ಆರಾಧಕರು. ಅವರ ಆಶ್ರಮವು ವೃಂದಾವನದಲ್ಲಿರುವ ಶ್ರೀ ಹಿಟ್ ರಾಧಾ ಕೇಲಿ ಕುಂಜಾಗಿದೆ. ಪ್ರಚಾರದ ಬಗೆಗಿನ ಒಲವು ಮತ್ತು ತನ್ನ ಸೆಲೆಬ್ರಿಟಿ ಭಕ್ತರನ್ನು ಇತರರಿಗಿಂತ ಭಿನ್ನವಾಗಿ ಪರಿಗಣಿಸಲು ನಿರಾಕರಿಸಿದ ಕಾರಣ ಅವರು ಅಪ್ರತಿಮ ಸಾಮಾಜಿಕ ಮಾಧ್ಯಮ ಉಪಸ್ಥಿತಿಯನ್ನು ಗಳಿಸಿದ್ದಾರೆ. ಅವರ ಸತ್ಸಂಗಗಳು ಮತ್ತು ಖಾಸಗಿ ಸಂಭಾಷಣೆಗಳು ತಿಳಿದಿವೆ. ಅವರ ಸರಳತೆ ಮತ್ತು ಆಧ್ಯಾತ್ಮಿಕ ಸೂಕ್ಷ್ಮತೆಗಾಗಿ ಪ್ರೇಮಾನಂದ ಮಹಾರಾಜ್ ರಾಧಾವಲ್ಲಭ ಪಂಥಕ್ಕೆ ಸೇರಿದವರು. ಆರಂಭಿಕ ವರ್ಷಗಳಲ್ಲಿ ಕುಟುಂಬ ಪ್ರೇಮಾನಂದ ಗೋವಿಂದ್ ಶರಣ್ ಮಹಾರಾಜ್ ಅವರು 1972ರಲ್ಲಿ ಕಾನ್ಪುರ ಸಮೀಪದ ಸರ್ಸಾಲ್ ಬ್ಲಾಕ್ನ ಅಕ್ರಿ ಗ್ರಾಮದಲ್ಲಿ ಜನಿಸಿದರು. ಪ್ರೇಮಾನಂದ ಮಹಾರಾಜ್ ಅವರ ಹಿಂದಿನ ಹೆಸರು ಅನಿರುದ್ಧ್ ಕುಮಾರ್ ಪಾಂಡೆ. ಅವರ ತಾಯಿಯ ಹೆಸರು ಶ್ರೀಮತಿ ರಮಾದೇವಿ ಮತ್ತು ತಂದೆಯ ಹೆಸರು ಶಂಭು ಪಾಂಡೆ. 13ನೇ ವಯಸ್ಸಿನಲ್ಲಿ ಅವರು ತಮ್ಮ ಪೂರ್ವಜರ ಮನೆಯನ್ನು ತೊರೆದು ಸನ್ಯಾಸವನ್ನು ಪಡೆದರು. ಆಧ್ಯಾತ್ಮಿಕ ಕಲಿಕೆ ಮತ್ತು ವೃಂದಾವನಕ್ಕೆ ತೆರಳಿದರು. ಅದು ಆಧ್ಯಾತ್ಮಿಕ ಪ್ರಯಾಣದ ಆರಂಭವನ್ನು ಗುರುತಿಸಿತು. ಆನಂದ್ ಸ್ವರೂಪ ಬ್ರಹ್ಮಚಾರಿ ಮಹಾರಾಜ್ ಜಿ ಅವರು ನೈಷ್ಠಿಕ ಬ್ರಹ್ಮಚರ್ಯಕ್ಕೆ ದೀಕ್ಷೆ ನೀಡಿದ ನಂತರ ಮತ್ತು ನಂತರ ಸನ್ಯಾಸವನ್ನು ಸ್ವೀಕರಿಸಿದ ನಂತರ ನೀಡಲಾದ ಹೆಸರು. ಮಹಾವಾಕ್ಯವನ್ನು ಸ್ವೀಕರಿಸಿದ ನಂತರ ಅವರಿಗೆ ಸ್ವಾಮಿ ಆನಂದಾಶ್ರಮ ಎಂದು ಹೆಸರಿಸಲಾಯಿತು. ಮಹಾರಾಜ್ ಜಿ ಆಶ್ರಮದ ಶ್ರೇಣೀಕೃತ ಜೀವನವನ್ನು ಎಂದಿಗೂ ಸ್ವೀಕರಿಸಲಿಲ್ಲ. ಹೀಗಾಗಿ ಅವರು ವಾರಣಾಸಿಯ ಗಂಗಾ ತೀರದಲ್ಲಿ ಆಧ್ಯಾತ್ಮಿಕ ಅನ್ವೇಷಕರಾಗಿ ತಮ್ಮ ಜೀವನದ ಬಹುಪಾಲು ವಾಸಿಸುತ್ತಿದ್ದರು. ಶ್ರೀ ಶ್ಯಾಮ್ ಅವರ ಆಶೀರ್ವಾದದ ಮೂಲಕ ಅವರು ಒಂದು ದಿನ ಬನಾರಸ್ನ ಬೃಹತ್ ಪೀಪಲ್ ಮರದ ಕೆಳಗೆ ಧ್ಯಾನ ಮಾಡುವಾಗ ವೃಂದಾವನದ ವೈಭವಕ್ಕೆ ಸೆಳೆಯಲ್ಪಟ್ಟರು. ನಂತರ ಒಬ್ಬ ಸಂತನು ಮರುದಿನ ರಾಸ್ ಲೀಲಾವನ್ನು ವೀಕ್ಷಿಸಲು ವಿನಂತಿಸಿದನು. ಮಹಾರಾಜ್ ಜಿ ಪುನರಾವರ್ತಿತ ನಿರಾಕರಣೆಗಳ ಹೊರತಾಗಿಯೂ ಆ ಸಂತನು ಪಟ್ಟು ಹಿಡಿದನು ಮತ್ತು ಅಂತಿಮವಾಗಿ ಮಹಾರಾಜ್ ಜಿ ಅದನ್ನು ದೇವರ ಚಿತ್ತವೆಂದು ಒಪ್ಪಿಕೊಂಡು ಹೊರಟು ಹೋದನು. ಗುರು ಶ್ರೀ ಹಿತ್ ಮೋಹಿತ್ ಮಾರಲ್ ಗೋಸ್ವಾಮೀಜಿ ಅವರು ಶರಣಗತಿ ಮಂತ್ರ ದ ಮೂಲಕ ಮಹಾರಾಜ್ ಜಿ ಅವರನ್ನು ರಾಧಾವಲ್ಲಭಿ ಪಂಥಕ್ಕೆ ದೀಕ್ಷೆ ನೀಡಿದರು. ಕೆಲವು ದಿನಗಳ ನಂತರ ಪೂಜ್ಯ ಶ್ರೀ ಗೋಸ್ವಾಮೀಜಿಯವರ ಒತ್ತಾಯದ ಮೇರೆಗೆ ಮಹಾರಾಜ್ ಜಿ ಅವರು ತಮ್ಮ ಪ್ರಸ್ತುತ ಸದ್ಗುರುದೇವರಾದ ಪೂಜ್ಯ ಶ್ರೀ ಹಿತ್ ಗೌರಂಗಿ ಶರಣಜಿ ಮಹಾರಾಜ್ ಅವರನ್ನು ಭೇಟಿಯಾದರು. ಅವರನ್ನು ಸಹಾಚಾರಿ ಭಾವದ ಅತ್ಯಂತ ಪೂಜ್ಯ ಮತ್ತು ಪ್ರಸಿದ್ಧ ಸಂತರಲ್ಲಿ ಒಬ್ಬರಾದ ಬಡೇ ಗುರೂಜಿ ಎಂದು ಕರೆಯುತ್ತಾರೆ. ಪೂಜ್ಯ ಶ್ರೀ ಹಿತ್ ಗೌರಂಗಿ ಶರಣಜಿ ಮಹಾರಾಜ್ ಅವರಿಗೆ ನಿಜ್ ಮಂತ್ರ ನೀಡಿದರು. ಇದು ಸಹಚಾರಿ ಭಾವ ಮತ್ತು ನಿತ್ಯ ವಿಹಾರ ರಸ ದ ದೀಕ್ಷೆಯಾಗಿದೆ. ಅಂದರೆ ಪೂಜ್ಯ ಮಹಾರಾಜ್ ಜಿ ಅವರು ರಾಸಿಕ್ ಸಂತರನ್ನು ಪ್ರವೇಶಿಸಿದ್ದಾರೆ. ಗುರು ಶ್ರೀ ಹಿತ್ ಮೋಹಿತ್ ಮಾರಲ್ ಗೋಸ್ವಾಮೀಜಿ ಅವರು ಶರಣಗತಿ ಮಂತ್ರ ದ ಮೂಲಕ ಮಹಾರಾಜ್ ಜಿ ಅವರನ್ನು ರಾಧಾವಲ್ಲಭಿ ಪಂಥಕ್ಕೆ ದೀಕ್ಷೆ ನೀಡಿದರು. ಕೆಲವು ದಿನಗಳ ನಂತರ ಪೂಜ್ಯ ಶ್ರೀ ಗೋಸ್ವಾಮೀಜಿಯವರ ಒತ್ತಾಯದ ಮೇರೆಗೆ ಮಹಾರಾಜ್ ಜಿ ಅವರು ತಮ್ಮ ಪ್ರಸ್ತುತ ಸದ್ಗುರುದೇವರಾದ ಪೂಜ್ಯ ಶ್ರೀ ಹಿತ್ ಗೌರಂಗಿ ಶರಣಜಿ ಮಹಾರಾಜ್ ಅವರನ್ನು ಭೇಟಿಯಾದರು. ಅವರನ್ನು ಸಹಾಚಾರಿ ಭಾವದ ಅತ್ಯಂತ ಪೂಜ್ಯ ಮತ್ತು ಪ್ರಸಿದ್ಧ ಸಂತರಲ್ಲಿ ಒಬ್ಬರಾದ ಬಡೇ ಗುರೂಜಿ ಎಂದು ಕರೆಯುತ್ತಾರೆ. ಪೂಜ್ಯ ಶ್ರೀ ಹಿತ್ ಗೌರಂಗಿ ಶರಣಜಿ ಮಹಾರಾಜ್ ಅವರಿಗೆ ನಿಜ್ ಮಂತ್ರ ನೀಡಿದರು. ಇದು ಸಹಚಾರಿ ಭಾವ ಮತ್ತು ನಿತ್ಯ ವಿಹಾರ ರಸ ದ ದೀಕ್ಷೆಯಾಗಿದೆ. ಅಂದರೆ ಪೂಜ್ಯ ಮಹಾರಾಜ್ ಜಿ ಅವರು ರಾಸಿಕ್ ಸಂತರನ್ನು ಪ್ರವೇಶಿಸಿದ್ದಾರೆ. ಶ್ರೀ ಹಿಟ್ ರಾಧಾ ಕೇಲಿ ಕುಂಜ್ ಟ್ರಸ್ಟ್ ವೃಂದಾವನ ಶ್ರೀ ಹಿಟ್ ರಾಧಾ ಕೇಲಿ ಕುಂಜ್ ಟ್ರಸ್ಟ್ ವೃಂದಾವನವು 2016ರಲ್ಲಿ ಸ್ಥಾಪನೆಯಾದ ಲಾಭರಹಿತ ಸಂಸ್ಥೆಯಾಗಿದೆ. ಸಂಸ್ಥೆಯು ಸಮಾಜ ಮತ್ತು ಅದರ ಜನರ ಸುಧಾರಣೆ ಮತ್ತು ಉನ್ನತಿಗಾಗಿ ಕೆಲಸ ಮಾಡುತ್ತದೆ. ಭಾರತೀಯ ಆಧ್ಯಾತ್ಮಿಕ ವ್ಯವಸ್ಥೆಯ ತತ್ವಗಳನ್ನು ಅನುಸರಿಸುವ ಮೂಲಕ ವ್ಯಕ್ತಿಗಳು, ಸಮಾಜ ಮತ್ತು ರಾಷ್ಟ್ರದ ಕಲ್ಯಾಣವನ್ನು ಉತ್ತೇಜಿಸಲು ಸಂಸ್ಥೆ ಬದ್ಧವಾಗಿದೆ. ಸಾಮಾಜಿಕ ಕಲ್ಯಾಣ, ಆರೋಗ್ಯ, ಆಂತರಿಕ ಪರಿಸರ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ ಹಲವಾರು ಶ್ಲಾಘನೀಯ ಉಪಕ್ರಮಗಳು ರಾಧಾ ಕೇಲಿ ಕುಂಜ್ ಅವರ ಮಿಷನ್ನ ಭಾಗವಾಗಿದೆ. ವೃಂದಾವನಧಾಮದಲ್ಲಿರುವ ನೂರಾರು ಸಂತರು ತಮ್ಮ ಆಧ್ಯಾತ್ಮಿಕ ಮಾರ್ಗವನ್ನು ಮುಂದುವರಿಸಲು ಸಹಾಯ ಮಾಡುವ ಸಲುವಾಗಿ ಟ್ರಸ್ಟ್ ಅವರಿಗೆ ಆಶ್ರಮದ ಒಳಗೆ ಮತ್ತು ಹೊರಗೆ ಎರಡೂ ವಸತಿ ಮತ್ತು ಆಹಾರವನ್ನು ನೀಡುತ್ತದೆ. ಟ್ರಸ್ಟ್ ಈ ಸಂತರಿಗೆ ವಸತಿಯನ್ನು ಮಾತ್ರವಲ್ಲದೆ ಅವರ ಆಹಾರ, ಬಟ್ಟೆ, ವೈದ್ಯಕೀಯ ಆರೈಕೆ ಮತ್ತು ಇತರ ಅನೇಕ ಅಗತ್ಯತೆಗಳನ್ನು ಪೂರೈಸುತ್ತದೆ. ಆಧ್ಯಾತ್ಮಿಕ ಬೋಧನೆಗಳು ಮತ್ತು ತತ್ವಶಾಸ್ತ್ರ ಶ್ರೀ ಪ್ರೇಮಾನಂದ್ ಜಿ ಮಹಾರಾಜ್ ಅವರ ಆಧ್ಯಾತ್ಮಿಕ ಪ್ರಯಾಣವು ಶೀರ್ಷಿಕೆಗಳು ಮತ್ತು ಶ್ರೇಣಿಗಳನ್ನು ಮೀರಿದೆ.
ಶುದ್ಧ ಅಚಲವಾದ ಭಕ್ತಿಗೆ ಸಾಕ್ಷಿಯಾಗಿದೆ. ಪ್ರೇಮಾನಂದರ ತತ್ವಶಾಸ್ತ್ರದ ಪ್ರಕಾರ ಆಧ್ಯಾತ್ಮಿಕತೆಯು ಜೀವನ, ಅಸ್ತಿತ್ವ ಮತ್ತು ಸತ್ಯದ ಸಾರವಾಗಿದೆ. ಆಧ್ಯಾತ್ಮಿಕ ಸೂಕ್ಷ್ಮಗಳನ್ನು ಕಲಿಯಿರಿ ಮತ್ತು ನಿಮ್ಮ ಆತ್ಮದಲ್ಲಿ ನೆಲೆಗೊಳ್ಳಿ. ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ನಮ್ಮ ಎಲ್ಲಾ ಗ್ರಂಥಗಳಲ್ಲಿ ಗುರುವಿನ ಉಪಯುಕ್ತತೆ ಮತ್ತು ಮಹತ್ವವನ್ನು ವಿವರಿಸಲಾಗಿದೆ. ಗುರುವಿಲ್ಲದೆ ದೇವರನ್ನು ಪಡೆಯಲು ಸಾಧ್ಯವಿಲ್ಲ. ನಿರಂತರವಾಗಿ ದೇವರ ಪವಿತ್ರ ನಾಮವನ್ನು ಜಪಿಸಿ. ಯಾವುದೇ ಉಸಿರು ವ್ಯರ್ಥವಾಗಬಾರದು. ದೇವರೊಂದಿಗೆ ಏಕತೆಯ ಭಾವನೆಯನ್ನು ಬೆಳೆಸಿಕೊಳ್ಳಿ. ದೇವರು, ಗುರು ಮತ್ತು ಧರ್ಮಗ್ರಂಥಗಳ ಆಜ್ಞೆಗಳ ಪ್ರಕಾರ ತನ್ನನ್ನು ತಾನು ನಡೆಸಿಕೊಳ್ಳಿ. ದೈವಿಕ ಅನುಗ್ರಹದಲ್ಲಿ ಅಚಲವಾದ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಆಧ್ಯಾತ್ಮಿಕ ಶಕ್ತಿಯು ವೈಯಕ್ತಿಕ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಕಾಪಾಡುತ್ತದೆ. ನಕಾರಾತ್ಮಕ ಪಾತ್ರವು ತುಂಬಾ ಅಪಾಯಕಾರಿಯಾಗಿದೆ. ನಿಮ್ಮ ಪಾತ್ರವನ್ನು ಹಾಳು ಮಾಡಬೇಡಿ. 23 ಅಮೂಲ್ಯವಾದ ಬ್ರಹ್ಮಚರ್ಯ ಸಂರಕ್ಷಿಸಿ. ಇದು ಆರೋಗ್ಯಕರ, ಸಮತೋಲಿತ ಮತ್ತು ಆಧ್ಯಾತ್ಮಿಕವಾಗಿ ಆಧಾರಿತ ಜೀವನವನ್ನು ನಡೆಸಲು ಹೆಚ್ಚು ಸಹಾಯ ಮಾಡುತ್ತದೆ.